ಬಳ್ಳಾರಿ ಗನ್ಸ್ ಅಂಡ್ ಬುಲೆಟ್ಸ್ ಗಲಾಟೆಗೆ ಹೊಸ ಟ್ವಿಸ್ಟ್. ಭರತ್ ಬೆಂಬಲಿಗರು ಮಾತ್ರ ಅಲ್ಲ, ಗಾಲಿ ಬೆಂಬಲಿಗರು ಗಲಾಟೆ ಮಾಡಿದ್ರ. ಜನಾರ್ದನ ರೆಡ್ಡಿ ಬೆಂಬಲಿಗರು ದೊಣ್ಣೆ ಮತ್ತು ಪೆಟ್ರೋಲ್ ಬಾಂಬ್ಗಳನ್ನು ಹಿಡಿದುಕೊಂಡ್ರ. ರೆಡ್ಡಿ ಅನುಚರರು ಗಲಾಟೆಗೆ ರೆಡಿಯಾಗಿ ನಿಂತಿದ್ರ. ರೆಡ್ಡಿ ಮನೆ ಬಳಿಯ ವಿಡಿಯೋಗಳು ಲಭ್ಯವಾಗಿದ್ದು, ಹೊಸ ವಿಡಿಯೋಗಳಲ್ಲಿ ಇರೋದೇನು? ಹತ್ತತ್ರ ಒಂದು 50 ಬುಲೆಟ್ ಫೈರ್ ಮಾಡಿದಾರ್ರಿ. ಆ ಮನುಷ್ಯ ಒಂದು 50 ಬುಲೆಟ್ ಅಂದರೆ ಪಟಾಸಿ ಹೊಡೆದಂಗೆ ಹೊಡಿತಿರ್ತಾನ್ರಿ. ಪೋಸ್ಟ್ ಮಾರ್ಟಮ್ ನಡೆಯುವಂಥ ಟೈಮಲ್ಲಿ ಎಲ್ಲ ಕೂಡ ನನ್ನ ಹತ್ರ ಇದಾವ. ಸುಮಾರು 5-6 ಮಂದಿ ಗನ್ಮೆನ್ಗಳು ಕೂಡ ಒಬ್ಬೊಬ್ಬರು 7-8 ಬಾರಿ ಅವರು ಫೈರಿಂಗ್ ಮಾಡಿರುವಂಥದ್ದು. ಅಂದರೆ ಸುಮಾರು 30-40 ಬಾರಿ. ಸೊ ಅಷ್ಟು ಬುಲೆಟ್ಸ್ ಸಿಗಬೇಕಿಲ್ಲಿ. ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾರೆ. ಬಟ್ ಸತ್ಯ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ. ಲಾಠಿ ಚಾರ್ಜ್ ಯಾಕೆ ಮಾಡಿಸ್ಲಿಲ್ಲ? IG ಇದ್ದಿಲ್ಲ, ನೀವು ಯಾಕೆ ಮಾಡಿಸ್ಲಿಲ್ಲ? ಪಾಪ ಆಯ್ತಪ್ಪ, SP ಏನೋ ಮಾಡಲಿಲ್ಲ ಪಾಪ, ಗೊತ್ತು ಅವನು ಇನ್ಎಫಿಷಿಯೆಂಟು. ಇವರೆಲ್ಲ ಇದ್ದಾರಲ್ಲ ಭಾಳ ಎಕ್ಸ್ಪರ್ಟ್ಗಳು, ಮಂತ್ಲಿ ಕಲೆಕ್ಷನರು. ಭರತ್ ರೆಡ್ಡಿ ಬೆಂಬಲಿಗರು ಗಲಾಟೆ ಮಾಡಿದ್ರು. ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಗನ್ ಮ್ಯಾನ್ಗಳು ಗುಂಡು ಹಾರಿಸಿದ್ರು. ಜನಾರ್ದನ್ ರೆಡ್ಡಿಯನ್ನ ಕೊಲ್ಲೋದಕ್ಕೆ ಪ್ರಯತ್ನಿಸಿದ್ರು. ಇವೆಲ್ಲ ರೆಡ್ಡಿ ಕಡೆಯವರು ಮಾಡಿದ ಆರೋಪ. ಆದರೆ ಈಗ ಕಹಾನಿ ಮೇ ಟ್ವಿಸ್ಟ್ ಹೈ ಎನ್ನುವಂತೆ ಒಂದಷ್ಟು ವಿಡಿಯೋಗಳು ಲಭ್ಯವಾಗಿದ್ದು, ಅದರಲ್ಲಿ ಜನಾರ್ದನ್ ರೆಡ್ಡಿ ಬೆಂಬಲಿಗರ ವಿಶ್ವರೂಪ ಕಾಣಿಸಿದೆ. ನಾರಾ ವರ್ಸಸ್ ಗಾಲಿ ಬಡಿದಾಟಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟ ವಿಡಿಯೋ. 20 ದೊಣ್ಣೆಗಳು, ಪೆಟ್ರೋಲ್ ಬಾಂಬ್, ಗಾಲಿ ಕಡೆಯವರು ದಾಳಿ ಮಾಡಿದ್ರ. ಗಾಲಿ ಪೋಸ್ಟ್ ಮಾರ್ಟಮ್ ಬಾಂಬ್, ಕೈ ಬುಡಕ್ಕೆ ಬುಲೆಟ್ ಬೀಳುತ್ತಾ. ಬಳ್ಳಾರಿ ಈಗ ರಾಯಲ್ ಸೀಮೆಯಾಗಿ ಬದಲಾಗ್ತಾ ಇದೆ. ಮೊನ್ನೆ ನಡೆದ ಗಲಾಟೆಯನ್ನ ನೋಡಿದವರೆಲ್ಲ ಇದೇ ಮಾತನ್ನ ಹೇಳ್ತಾ ಇದ್ದಾರೆ. ಒಂದು ಸಣ್ಣ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಬಂದೂಕುಗಳು ಸದ್ದು ಮಾಡಿದ್ವು, ಬುಲೆಟ್ಗಳು ಹಾರಿದ್ವು, ಪೆಟ್ರೋಲ್ ಬಾಂಬ್ಗಳು, ದೊಣ್ಣೆಗಳು. ಅಬ್ಬಬ್ಬ, ಕೆಲವೇ ಗಂಟೆಗಳಲ್ಲಿ ನಡು ರಸ್ತೆಯಲ್ಲೇ ರಕ್ತವನ್ನೇ ಹರಿಸಿಬಿಟ್ರು. ಇಂಥದ್ದನ್ನೆಲ್ಲ ಈ ಹಿಂದೆ ರಾಯಲಸೀಮೆ ಅಂತ ಕರೆಸಿಕೊಳ್ಳೋ ಆಂಧ್ರದಲ್ಲಿ ಮಾತ್ರ ನೋಡಬಹುದಿತ್ತು. ಆದರೆ ಈಗ ಬಳ್ಳಾರಿಗೆ ಆ ಕಳಂಕ ಅಂಟಿಕೊಂಡಿದೆ. ಬಳ್ಳಾರಿಯಲ್ಲಿ ನಡೆದ ಮಿನಿ ಯುದ್ಧ, ಬಳ್ಳಾರಿಯ ನೆತ್ತರ ಸಮರ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಗನ್ಗಳು, ಬುಲೆಟ್ಗಳು, ಗನ್ ಮ್ಯಾನ್ಗಳನ್ನು ವಶಕ್ಕೆ ಪಡೆದಿದ್ದರ ಜೊತೆಗೆ ಈಗ ಬುಲೆಟ್ ಯಾರ ಬಂದೂಕಿನಿಂದ ಬಂತು, ಗಲಾಟೆಯಲ್ಲಿ ಯಾರು ಏನು ಮಾಡಿದ್ರು, ಎಲ್ಲೆಲ್ಲಿ ಎಷ್ಟು ಬುಲೆಟ್ ಬಿದ್ದಿವೆ ಅನ್ನೋದನ್ನು ಪತ್ತೆ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಈಗ ಹೊಸ ವಿಡಿಯೋ ಒಂದು ಸಿಕ್ಕಿದ್ದು. ಆ ವಿಡಿಯೋ ಈಗ ಇಡೀ ಗಲಾಟೆಗೆ ಟ್ವಿಸ್ಟ್ ಕೊಡ್ತಾ ಇದೆ, ಹೊಸ ರೂಪವನ್ನೇ ಕೊಡ್ತಾ ಇದೆ. ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಾಟೆಯಾಗಿತ್ತು. ಆ ಗಲಾಟೆಯ ವಿಡಿಯೋಗಳು ಲಭ್ಯವಾಗಿದ್ದವು. ಕೆಲವು ವಿಡಿಯೋಗಳನ್ನ ಸ್ವತಃ ಜನಾರ್ದನ್ ರೆಡ್ಡಿಯೇ ಮಾರ್ಕ್ ಮಾಡಿ ತೋರಿಸಿದ್ರು. ನೋಡಿ, ಪೆಟ್ರೋಲ್ ಬಾಂಬ್ ಎಸೆತಾ ಇದ್ದಾರೆ.
ನೋಡಿ ನಮ್ಮ ಮನೆ ಕಡೆ ಗನ್ ಮ್ಯಾನ್ಗಳು ಶೂಟ್ ಮಾಡ್ತಾ ಇದ್ದಾರೆ ಅಂತ ತೋರಿಸಿದ್ರು. ಆಗ ಸಿಕ್ಕಿದ ಎಲ್ಲ ವಿಡಿಯೋಗಳಲ್ಲೂ ಭರತ್ ರೆಡ್ಡಿ ಬೆಂಬಲಿಗರು ಗಲಾಟೆ ಮಾಡಿದ್ದು, ಕಲ್ಲು ಎಸೆದಿದ್ದು, ಗನ್ ಮ್ಯಾನ್ಗಳು ರೆಡ್ಡಿ ಮನೆ ಕಡೆ ಶೂಟ್ ಮಾಡಿದ್ದು ಕಂಡುಬಂದಿತ್ತು. ಆದರೆ ಈಗ ಹೊಸ ವಿಡಿಯೋಗಳು ಸಿಕ್ಕಿದ್ದು, ಅದರಲ್ಲಿ ಗಾಲಿ ಬೆಂಬಲಿಗರು ಪರಾಕ್ರಮವು ದೊಡ್ಡ ಮಟ್ಟದಲ್ಲಿ ಕಾಣಿಸಿದೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ವಾಲ್ಮೀಕಿ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಆದಾಗ ಅಲ್ಲಿ ಭರತ್ ರೆಡ್ಡಿ ಮತ್ತು ಗಾಲಿ ಜನಾರ್ದನ್ ರೆಡ್ಡಿ ಕಡೆಯವರು ಜಮಾಯಿಸಿದ್ರು. ಎರಡೂ ಕಡೆಯಲ್ಲೂ 100ಕ್ಕೂ ಹೆಚ್ಚು ಜನರ ಗುಂಪುಗೂಡಿದ್ರು. ಎರಡೂ ಕಡೆಯವರು ಜೋರಾಗಿ ಕೂಗಿ ತಳ್ಳಾಟ ನೂಕಾಟ ಮಾಡ್ತಾ ಇದ್ರು. ಜನಾರ್ದನ್ ರೆಡ್ಡಿ ಮನೆ ಕಡೆಯಿಂದ ಕಲ್ಲುಗಳು ತೂರಿ ಬಂದಾಗ ಈ ಕಡೆಯಿಂದ ಗನ್ ಮ್ಯಾನ್ ಒಬ್ಬ ರೆಡ್ಡಿ ಮನೆ ಕಡೆಗೆ ಗುರಿ ಇಟ್ಟು ಶೂಟ್ ಮಾಡಿದ್ದ. ಅದೆಲ್ಲ ವಿಡಿಯೋಗಳಲ್ಲಿ ಗೊತ್ತಾಗಿತ್ತು. ಅಂದು ಸಿಕ್ಕಿದ್ದ ವಿಡಿಯೋಗಳನ್ನ ನೋಡಿದವರೆಲ್ಲ ಸತೀಶ್ ರೆಡ್ಡಿ ಬೆಂಬಲಿಗರು, ಭರತ್ ರೆಡ್ಡಿ ಬೆಂಬಲಿಗರೇ ಗಲಾಟೆ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಕಡೆಯವರು ಏನೂ ಮಾಡೇ ಇಲ್ಲ ಅಂತ ಅಂದುಕೊಂಡಿದ್ರು. ಆದರೆ ಈಗ ಜನಾರ್ದನ್ ರೆಡ್ಡಿ ಬೆಂಬಲಿಗರು ದೊಣ್ಣೆಗಳನ್ನ ಹಿಡಿದುಕೊಂಡು ಪೋಸ್ ಕೊಟ್ಟಿರೋ ವಿಡಿಯೋಗಳು ಲಭ್ಯವಾಗಿವೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆ 100 ಜನ ಬೆಂಬಲಿಗರು ಸೇರಿಕೊಂಡು ದೊಣ್ಣೆಗಳನ್ನ ಹಿಡಿದುಕೊಂಡು ಭರತ್ ರೆಡ್ಡಿ ಬೆಂಬಲಿಗರ ಕಡೆಗೆ ನುಗ್ಗಿರೋದು ಗೊತ್ತಾಗಿದೆ. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಖಾರದ ಪುಡಿ ಎರಚಿ ದೊಂಬಿ ಮಾಡ್ತಾ ಇದ್ದಾರೆ, ಪೆಟ್ರೋಲ್ ಬಾಂಬ್ ಎಸೆದು ಬ್ಲಾಸ್ಟ್ ಮಾಡಿದ್ದಾರೆ. ಇದೆಲ್ಲ ಮಾಡಿರೋದು ಜನಾರ್ದನ್ ರೆಡ್ಡಿ ಬೆಂಬಲಿಗರು ಅನ್ನೋದು ಗೊತ್ತಾಗಿದೆ. ಈ ಕಡೆಯಿಂದ ಕಲ್ಲುಗಳು, ಪೆಟ್ರೋಲ್ ಬಾಂಬ್ಗಳು ಬಂದ ನಂತರವೇ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಗುಂಡು ಹಾರಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಮೊದಲೇ ರೆಡ್ಡಿ ಮನೆ ಬಳಿ ದೊಣ್ಣೆಗಳನ್ನ ಇಟ್ಕೊಂಡು ಗಲಾಟೆಗೆ ಬಂದಿದ್ರು ಅನ್ನೋ ಆರೋಪಗಳೂ ಇದೆ. ರೆಡ್ಡಿ ಮನೆ ಬಳಿ ರಾಶಿ ದೊಣ್ಣೆಗಳು. ರೆಡ್ಡಿ ಮನೆ ಬಳಿ 3 ದಿನಗಳಿಂದ ಬುಲೆಟ್ಗಳನ್ನ ಹುಡುಕಾಡಲಾಗ್ತಾ ಇತ್ತು. ಜನಾರ್ದನ್ ರೆಡ್ಡಿಯನ್ನ ಟಾರ್ಗೆಟ್ ಮಾಡಿದ್ದಾರೆ, ಕೊಲ್ಲಬೇಕು ಅಂತ ಗುಂಡುಗಳನ್ನ ಹಾರಿಸಿದ್ದಾರೆ. 50 ರಿಂದ 60 ಗುಂಡುಗಳು ಹಾರಿಸಿದ್ದಾರೆ ಅಂತ ರೆಡ್ಡಿ ಕಡೆಯವರು ಹೇಳ್ತಾ ಇತ್ತು. 3 ಬುಲೆಟ್ಗಳನ್ನ ಜನಾರ್ದನ್ ರೆಡ್ಡಿಯೇ ಹುಡುಕಿ ಕೊಟ್ಟಿದ್ರು. ಈಗ ಬಾಂಬ್ ಸ್ಕ್ವಾಡ್ನವರು ಜನಾರ್ದನ್ ರೆಡ್ಡಿ ಮನೆ ಬಳಿ ಬುಲೆಟ್ ಪತ್ತೆ ಹಚ್ಚಿದ್ದಾರೆ. ಬುಲೆಟ್ ಮಾತ್ರ ಅಲ್ಲ, ಅದರ ಜೊತೆಗೆ ಗಾಲಿ ಮನೆ ಬಳಿ ರಾಶಿ ದೊಣ್ಣೆಗಳು ಪತ್ತೆಯಾಗಿವೆ. ಗಲಾಟೆ ನಡೆದ ದಿನ ಒಂದಷ್ಟು ಮಂದಿ ಕೈಯಲ್ಲಿ ದೊಣ್ಣೆಗಳನ್ನು ಹಿಡಿದುಕೊಂಡು ಓಡಾಡಿದ್ರು. ಆದರೆ ಆ ದೊಣ್ಣೆಗಳನ್ನು ಹಿಡಿದು ಬಂದವರು ಯಾರು ಅನ್ನೋದು ಗೊತ್ತಾಗಿರಲಿಲ್ಲ. ಆದರೆ ಈಗ ದೊಣ್ಣೆ ಹಿಡಿದವರು ಗಾಲಿ ಆಪ್ತರು. ಅವರ ಕೈಯಲ್ಲಿರೋ ದೊಣ್ಣೆಗಳು ಗಾಲಿ ಮನೆ ಬಳಿ ಇದ್ದ ದೊಣ್ಣೆಗಳು ಅನ್ನೋದು ಗೊತ್ತಾಗಿದೆ. ಗಾಲಿ ಜನಾರ್ದನ್ ರೆಡ್ಡಿ ಮನೆ ಆವರಣದಲ್ಲಿ ಸುಮಾರು 50ಕ್ಕೂ ಹೆಚ್ಚು ದೊಣ್ಣೆಗಳನ್ನು ರಾಶಿ ಮಾಡಿ ಹಾಕಲಾಗಿದೆ. ಅವು ಎಲ್ಲಿಂದ ಬಂದ್ವು, ಏತಕ್ಕಾಗಿ ಮನೆ ಬಳಿ ಅಷ್ಟೊಂದು ದೊಣ್ಣೆಗಳನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ. ಇನ್ನು ಅಂದು ದೊಣ್ಣೆ ಹಿಡಿದು ಪೋಸ್ ಕೊಟ್ಟಿದ್ದು, ಗಲಾಟೆ ಮಾಡಿದ್ದು ಯಾರು ಅನ್ನೋದು ಈಗ ಗೊತ್ತಾಗಿದೆ. ಮೀಸೆ ಬಿಟ್ಕೊಂಡು ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಬರ್ತಾ ಇದ್ದಾರೆ ನೋಡಿ, ಇವರು ಮೀಸೆ ಬಜ್ಜಪ್ಪ ಅಂತ ಜನಾರ್ದನ್ ರೆಡ್ಡಿ ಬೆಂಬಲಿಗರು. ಅಂದು ಗಲಾಟೆಯಲ್ಲಿ ಇವರೂ ಸಹ ಭರತ್ ರೆಡ್ಡಿ ಕಡೆಯವರನ್ನ ಹಲ್ಲೆ ಮಾಡಲು ಮುಂದಾಗಿದ್ರು. ಈಗ ಅವರ ಬಂಧನ ಆಗಿದೆ. ಹಾಗೆ ಇದೇ ವಿಡಿಯೋದಲ್ಲಿ ಕೆಂಪು ಶರ್ಟು, ಬಿಳಿ ಲುಂಗಿಯಲ್ಲಿ ದೊಣ್ಣೆ ಹಿಡಿದು ಪೋಸ್ ಕೊಡ್ತಾ ಇದ್ದಾರಲ್ಲ, ಇವರು ಪಾಲಣ್ಣ ಅಂತ ಬಳ್ಳಾರಿ ನಗರಾಭಿವೃದ್ಧಿಯ ಮಾಜಿ ಅಧ್ಯಕ್ಷ. ಇವರು ಸಹ ಗಾಲಿ ಜೊತೆಯಲ್ಲಿ ಗುರುತಿಸಿಕೊಂಡಿದ್ದವರು. ಅಂದು ಗಾಲಿ ಜನಾರ್ದನ್ ರೆಡ್ಡಿಗಾಗಿಯೇ ದೊಣ್ಣೆ ಹಿಡಿದಿದ್ರು.
ಗಾಲಿ ಕಡೆಯವರಿಂದ ಪೆಟ್ರೋಲ್ ಬಾಂಬ್ ದಾಳಿ. ಯಾವ ರೀತಿ ಪ್ರೀ ಪ್ಲಾನ್ ಅಂದ್ರೆ, ನಾನು ಎಲ್ಲ ಟಿವಿಗಳಲ್ಲಿ ನೋಡ್ತಾ ಇದ್ದೀರಿ. ನೋಡೋಂಥ ಟೈಮಲ್ಲಿ ಒಬ್ಬನು ಆ ಪೆಟ್ರೋಲ್ ಬಾಟಲ್ಗಳು ಹಿಡ್ಕೊಂಡ್ರಿ, ಪೆಟ್ರೋಲ್ ಬಾಂಬ್ ಅಂತಾರೆ ನೋಡ್ರಿ. ಆ ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ತಾರ್ರಿ. ಪೆಟ್ರೋಲ್ ಹಾಕಿದ ನಂತರ ಮುಚ್ಚೋದು ಬಟ್ಟೆ ಹತ್ರ ಮುಚ್ಚುತ್ತಾರ್ರಿ. ಆ ಬೆಂಕಿ ಹಚ್ಚಿ ಒಗದ್ರಿ, ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ತಾವ್ರಿ. ಅದೆಲ್ಲ ಹೊಡೆದಾರ್ರಿ. ಆಮೇಲೆ ಅವರೆಲ್ಲ ನೋಡ್ರಿ, ಅದು ಹಿಡ್ಕೊಂಡು ಹೋಗಂತ ಪೊಲೀಸರು ಹಿಡ್ಕೊಂಡಾರ್ರಿ. ನಾನು ಹೇಳ್ತಾ ಇಲ್ಲ, ಲೈವ್ ಅಲ್ಲಿ ಕಾಣ್ತಾ ಇದ್ರಿ. ಗಾಲಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ನಡೆದ ಗಲಾಟೆಯಲ್ಲಿ ಕೆಲವರು ಪೆಟ್ರೋಲ್ ಬಾಂಬ್ಗಳನ್ನು ಎಸೆದಿದ್ರು. ಗುಂಡೇಟಿನ ಜೊತೆಗೆ ಪೆಟ್ರೋಲ್ ಬಾಂಬುಗಳು ಅಲ್ಲಿ ಸದ್ದು ಮಾಡಿದ್ವು. ಆದರೆ ಪೆಟ್ರೋಲ್ ಬಾಂಬ್ಗಳನ್ನು ಎಸೆದಿದ್ದು ಭರತ್ ರೆಡ್ಡಿ ಕಡೆಯವರು ಅಂತ ಶ್ರೀರಾಮುಲು ಆರೋಪ ಮಾಡಿದ್ರು. ಅವರು ಹೇಳಿದಂತೆ ರೆಡ್ಡಿ ಮನೆಗೆ ಬೆಂಕಿ ಹಚ್ಚಬೇಕು ಅಂತ ಪ್ರೀ ಪ್ಲಾನ್ ಮಾಡಿಕೊಂಡು ಬಂದಿದ್ರು. ಅದಕ್ಕೆ ಪೆಟ್ರೋಲ್ ಬಾಂಬ್ಗಳನ್ನು ಎಸೆದಿದ್ರು ಅಂತ ಹೇಳಿದ್ರು. ಆದರೆ ಈಗ ಪೆಟ್ರೋಲ್ ಬಾಂಬ್ಗಳನ್ನು ಜನಾರ್ದನ್ ರೆಡ್ಡಿ ಕಡೆಯವರು ರೆಡಿ ಮಾಡಿಕೊಂಡಿದ್ರು ಅನ್ನೋದು ಗೊತ್ತಾಗಿದೆ. ಈ ದೃಶ್ಯವನ್ನ ಗಮನವಿಟ್ಟು ನೋಡಿ. ರಸ್ತೆಗೆ ಬಲಬದಿಯಲ್ಲಿ ಇರೋದು ರೆಡ್ಡಿ ಮತ್ತು ರಾಮುಲು ಬೆಂಬಲಿಗರು, ರಸ್ತೆಯ ಮತ್ತೊಂದು ಭಾಗದಲ್ಲಿ ಇರೋದು ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಬೆಂಬಲಿಗರು. ಈಗ ಈ ಕಡೆಯಿಂದ ಒಂದು ವಸ್ತುವನ್ನ ಎಸೆಯಲಾಗಿದ್ದು ಅದು ಮತ್ತೊಂದು ಬದಿಗೆ ಹೋಗಿ ಬ್ಲಾಸ್ಟ್ ಆಗಿದೆ. ಅದು ಪೆಟ್ರೋಲ್ ಬಾಂಬ್ ಅನ್ನೋದು ಗೊತ್ತಾಗಿದ್ದು ಅದನ್ನ ಎಸೆದಿದ್ದು ರೆಡ್ಡಿ, ರಾಮುಲು ಬೆಂಬಲಿಗರು ಅಂತ ಹೇಳಲಾಗ್ತಾ ಇದೆ. ಆ ಮೂಲಕ ರೆಡ್ಡಿ ಮತ್ತು ರಾಮುಲು ಬೆಂಬಲಿಗರು ಸಹ ಅಂದು ಭರ್ಜರಿಯಾಗಿ ಗಲಾಟೆಗೆ ಸಿದ್ಧವಾಗಿ ಅಖಾಡಕ್ಕೆ ಇಳಿದಿದ್ರು. ಅವರು ಸಹ ದಾಂಧಲೆ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಗಲಾಟೆ ಅಂದ್ರೆ ಕೆಲವು ವಸ್ತುಗಳು ಅಲ್ಲಿ ಪ್ರಮುಖವಾಗಿ ಬೇಕಾಗುತ್ತೆ. ಅದರಲ್ಲೂ ಗುಂಪು ಘರ್ಷಣೆ ಅಂದ್ರೆ ಅಲ್ಲಿ ಕಲ್ಲುಗಳು, ದೊಣ್ಣೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಗಾಲಿ ಮನೆ ಮುಂದೆ ನಡೆದ ಗಲಾಟೆಯಲ್ಲೂ ಸಹ ಕಲ್ಲುಗಳು, ದೊಣ್ಣೆಗಳು, ಪೆಟ್ರೋಲ್ ಬಾಂಬ್ಗಳು, ಖಾರದ ಪುಡಿ ಹಾಗೆ ಗನ್ಗಳನ್ನು ಬಳಕೆ ಮಾಡಲಾಗಿದೆ. ಇದರಲ್ಲಿ ಗನ್ ಬಳಸಿ ಶೂಟ್ ಮಾಡಿದ್ದು ಭರತ್ ರೆಡ್ಡಿ ಕಡೆಯವರು ಅಂತ ಗೊತ್ತಾಗಿದ್ದು, ಖಾರದ ಪುಡಿ ಎರಚಿದ್ದು, ಕಲ್ಲುಗಳನ್ನು ಎಸೆದಿದ್ದು ಹಾಗೆ ದೊಣ್ಣೆಗಳನ್ನ ಹಿಡಿದು ನುಗ್ಗಿ ಪೆಟ್ರೋಲ್ ಬಾಂಬ್ ಎಸೆದಿದ್ದು ಗಾಲಿ ಜನಾರ್ದನ್ ರೆಡ್ಡಿ ಕಡೆಯವರೇ ಅನ್ನೋದು ಗೊತ್ತಾಗಿದೆ. ಗಾಲಿ ಮನೆ ಮುಂದೆ ಬುಲೆಟ್, 30 ಗುಂಡು ಸಿಗುತ್ತೆ ಎಂದ ರೆಡ್ಡಿ. ಜನಾರ್ದನ್ ರೆಡ್ಡಿ ತಮ್ಮನ್ನೇ ಟಾರ್ಗೆಟ್ ಮಾಡಿ ಶೂಟ್ ಮಾಡಿದ್ರು. ನಮ್ಮ ಮನೆಗೆ ಗುರಿ ಇಟ್ರು ಅಂತ 2-3 ಬುಲೆಟ್ಗಳನ್ನು ತೋರಿಸಿದ್ರು. ಕೊಲೆ ಯತ್ನ ಅಂತ ಆರೋಪ ಮಾಡಿದ್ರು. ಅದಕ್ಕೆ ಜನಾರ್ದನ್ ರೆಡ್ಡಿ ನಿವಾಸದ ಬಳಿ ಬುಲೆಟ್ ಪತ್ತೆ ಹಚ್ಚಲು ಬಾಂಬ್ ನಿಷ್ಕ್ರಿಯ ದಳ ಎಂಟ್ರಿ ಕೊಟ್ಟಿತ್ತು. ಹುಬ್ಬಳ್ಳಿ ಬಾಂಬ್ ನಿಷ್ಕ್ರಿಯ ತಂಡ ಬುಲೆಟ್ಗಳ ಹುಡುಕಾಟ ನಡೆಸಿದ್ದು. ಈ ವೇಳೆ ಮನೆ ಮೇಲೆ 7 ರೌಂಡ್ ಫೈರಿಂಗ್ ಮಾಡಿರೋದು ಗೊತ್ತಾಗಿದೆ. NIJD ಮತ್ತು DSMD ಮಷಿನ್ಗಳ ಮೂಲಕ ಹುಡುಕಾಟ ನಡೆಸಲಾಗಿದ್ದು. ಈ ವೇಳೆ ಬಾಂಬ್ ನಿಷ್ಕ್ರಿಯ ದಳಕ್ಕೆ ಒಂದು ಬುಲೆಟ್ ಪತ್ತೆಯಾಗಿದೆ. ಫೈರಿಂಗ್ ನಡೆದ ರಸ್ತೆ ಬದಿಯಲ್ಲಿ ಬುಲೆಟ್ ಪತ್ತೆಯಾಗಿದೆ. ರೆಡ್ಡಿ ಆರೋಪಗಳ ಮೇಲೆ ಬಾಂಬ್ ನಿಷ್ಕ್ರಿಯ ದಳ ಹುಡುಕಾಟ ನಡೆಸಿದ್ದು. ಬಾಂಬ್ ನಿಷ್ಕ್ರಿಯ ದಳ ಹಾಗೂ FSL ತಂಡಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. 9mm ಬುಲೆಟ್ ಪತ್ತೆಯಾಗಿದ್ದು ಬುಲೆಟ್ ಫೈರ್ ಆಗಿ ಬಿದ್ದಿದ್ದ ಸ್ಥಳವನ್ನ FSL ತಜ್ಞರು ಪರಿಶೀಲನೆ ಮಾಡಿದ್ದಾರೆ. ಇನ್ನು ಇದರ ಬಗ್ಗೆಯೂ ಮಾತಾಡಿರೋ ಜನಾರ್ದನ್ ರೆಡ್ಡಿ, ಭರತ್ ರೆಡ್ಡಿಯವರ 5-6 ಗನ್ಮ್ಯಾನ್ಗಳು ಫೈರಿಂಗ್ ಮಾಡಿದ್ದಾರೆ. ಇನ್ನೂ 30ಕ್ಕೂ ಹೆಚ್ಚು ಬುಲೆಟ್ಗಳು ಸಿಗಬಹುದು ಅಂತ ಹೇಳಿದರು. ಮನೆಯಿಂದ ಈಚೆಗೆ ಬಂದ ತಕ್ಷಣ ನನಗೆ ಇವಾಗ ಬಾಂಬ್ ಸ್ಕ್ವಾಡ್ ಅವರೆಲ್ಲರೂ ಕೂಡ ನಮ್ಮ ಮನೆ ಸುತ್ತಲೂ ಕೂಡ ಅವರು ಹುಡುಕಾಟ ಮಾಡಿದಾಗ ಒಂದು ಬುಲೆಟ್ ಸಿಕ್ಕಿದೆ ಅಂಥೇಳಿ ಇವಾಗ ನನಗೆ ಗೊತ್ತಾಗಿರುವಂಥದ್ದು. ಅವ್ರು ಇನ್ನೂ ಹುಡುಕಾಡಿದರೆ, ಯಾಕೆಂದರೆ ಸುಮಾರು 5-6 ಮಂದಿ ಗನ್ಮೆನ್ಗಳು ಕೂಡ ಒಬ್ಬೊಬ್ಬರು 7-8 ಬಾರಿ ಅವರು ಫೈರಿಂಗ್ ಮಾಡಿರುವಂಥದ್ದು. ಅಂದರೆ ಸುಮಾರು 30-40 ಬಾರಿ. ಸೊ ಅಷ್ಟು ಬುಲೆಟ್ಸ್ ಸಿಗಬೇಕಿಲ್ಲಿ. ಗಲಾಟೆ ವೇಳೆ ಗನ್ಗಳನ್ನು ಜನಾರ್ದನ್ ರೆಡ್ಡಿ ಮನೆ ಕಡೆಗೆ ತಿರುಗಿದ್ದು. 7-8 ಸುತ್ತು ಫೈರಿಂಗ್ ಕೂಡ ಆಗಿತ್ತು. ದೃಶ್ಯಗಳಲ್ಲೂ ಗನ್ಮ್ಯಾನ್ಗಳು ಫೈರಿಂಗ್ ಮಾಡಿರೋದು ಗೊತ್ತಾಗಿದೆ. ಆದರೆ ಈಗ ಜನಾರ್ದನ್ ರೆಡ್ಡಿ 5-6 ಗನ್ನುಗಳಿಂದ ದಾಳಿ ಮಾಡಿದ್ರು. ಹಾಗಾಗಿ ಇನ್ನೂ 30-40 ಬುಲೆಟ್ಗಳು ಸಿಗಬಹುದು ಅಂತ ಹೇಳೋ ಮೂಲಕ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ. ಪ್ರಕರಣವನ್ನ ಮುಚ್ಚಿ ಹಾಕಲು ಯತ್ನಿಸಿದ್ರ ಏನದು? ರಾಜಶೇಖರ್ ರೆಡ್ಡಿ ಪೋಸ್ಟ್ ಮಾರ್ಟಮ್ ವಿವಾದ. ಬಳ್ಳಾರಿ ಬ್ಯಾನರ್ ಗಲಾಟೆ ನಡೆದಿದ್ದು ಜನಾರ್ದನ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಬೆಂಬಲಿಗರ ನಡುವೆ. ಗಲಾಟೆಯಲ್ಲಿ ಬಲಿಯಾಗಿದ್ದು ಭರತ್ ರೆಡ್ಡಿ ಬೆಂಬಲಿಗ ರಾಜಶೇಖರ್ ರೆಡ್ಡಿ. ಹಾಗಾಗಿ ಗಾಲಿ ಕಡೆಯವರೇ ಕೊಂದಿರಬೇಕು ಅನ್ನೋದು ಭರತ್ ರೆಡ್ಡಿಯವರ ವಾದವಾಗಿತ್ತು. ಆದರೆ ಈಗ ಬುಲೆಟ್ ಸತೀಶ್ ರೆಡ್ಡಿ ಗನ್ಮ್ಯಾನ್ ಅವರ ಗನ್ನಿಂದ ಬಂದಿದ್ದು ಅನ್ನೋದು ಗೊತ್ತಾಗಿದೆ. ಭರತ್ ರೆಡ್ಡಿ ಕಡೆಯವರಿಂದಲೇ ಒಂದು ಜೀವ ಹೋಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಹಾಗಾಗಿ ಭರತ್ ರೆಡ್ಡಿ ಕಡೆಯವರು ಪ್ರಕರಣವನ್ನು ಮುಚ್ಚಿ ಹಾಕಲು ನೋಡ್ತಾ ಇದ್ದಾರೆ ಅಂತ ರೆಡ್ಡಿ ಕಡೆಯವರು ಆರೋಪ ಮಾಡ್ತಾ ಇದ್ದಾರೆ.
ಸಾಮಾನ್ಯವಾಗಿ ಮೃತಪಟ್ಟವರನ್ನ ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ಸರಿಯಾಗಿ ಮಾಡಿಲ್ಲ, ಲೋಪದೋಷಗಳು ಇವೆ, ಸುಳ್ಳು ಹೇಳ್ತಾ ಇದ್ದಾರೆ ಎಂದಾಗ ಕೆಲವು ಅನುಮತಿಗಳ ಮೇಲೆ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಬಹುದು. ಆದರೆ ಗಲಾಟೆಯಲ್ಲಿ ಮೃತಪಟ್ಟಿದ್ದ ರಾಜಶೇಖರ್ ರೆಡ್ಡಿಯ ಮೃತದೇಹವನ್ನ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆಯಂತೆ. ಪೋಸ್ಟ್ ಮಾರ್ಟಮ್ನಲ್ಲಿ ಪ್ರಕರಣ ಮುಚ್ಚಿ ಹಾಕಲು ಹೋಗಿದ್ದಾರೆ. ಮಗನ ತಪ್ಪು ಮುಚ್ಚಿ ಹಾಕಲು ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿ ಪ್ರಯತ್ನ ಮಾಡಿದ್ದಾರೆ ಅಂತ ಗಾಲಿ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ರು. ನನಗೆ ಬಂದಿರುವಂಥ ಮಾಹಿತಿ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಂತೇಳಿ. ಸೊ ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಸತ್ಯ ಯಾರು ಮರೆಮಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ಮೇಲೆ ಭಗವಂತನವನು ಒಬ್ಬನು ಇದ್ದೇ ಇರ್ತಾನೆ. ಯಾರು ಪಾಪ ಮಾಡಿದ್ದಾರೆ ಅವರು ಆ ಶಿಕ್ಷೆ ಅನುಭವಿಸಲೇಬೇಕು. ಇಲ್ಲಿ ಅಧಿಕಾರಿಗಳು ಅದನ್ನು ಒಪ್ಪಲಿಲ್ಲ ಸರ್, ಹೇಗೆ ಒತ್ತಡಕ್ಕೆ ಮಾಡಲಿಲ್ಲ? ನಮ್ಮ ಅಧಿಕಾರಿಗಳು, ನಾನು ನಿಮಗೆ ಇವತ್ತು 5ನೇ ದಿನ ಇದೆ, ಈ ಕ್ಷಣದವರೆಗೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿರೋದ್ರಲ್ಲಿ ಅವನು ಸತೀಶ್ ರೆಡ್ಡಿಗೆ ಏನೂ ಆಗಿಲ್ಲ ಸರ್. ಮತ್ತು ಪೊಲೀಸ್ ಇಲಾಖೆ ಅವರು SP ಅನಾವಶ್ಯಕವಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದರು. IG ಅವರು ಸೈಟಲ್ಲೇ ಇದ್ದರು, ASPಗಳು DSPಗಳು ಎಲ್ಲರೂ ಇದ್ದರು. ಇದು ಏನೋ ಒಂದು ಕಣ್ಣೀರು ಜಸ್ಟ್ ಒರೆಸಬೇಕು, ತಕ್ಷಣ ರಾಜ್ಯದ ಗಮನ ಎಲ್ಲ ಜನರು ಕೂಲಾಗಬೇಕು ಅನ್ನೋದಕ್ಕೆ ಒಬ್ಬ SP ಬಲಿಪಶು ಮಾಡಿರುತ್ತದೆ. ಇಲಾಖೆ ಭಾಳ ಕೆಟ್ಟದಾಗಿ ನಡ್ಕೊಳ್ತಾ ಇದೆ. ಸಾವು ಹೇಗಾಯಿತು, ಬುಲೆಟ್ ಎಂಥದ್ದು ಅನ್ನೋದೆಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲೇ ಗೊತ್ತಾಗಬೇಕು. ಎಲ್ಲ ಸತ್ಯಾಸತ್ಯತೆಗಳು ಪೋಸ್ಟ್ ಮಾರ್ಟಮ್ನಿಂದಲೇ ಆಚೆ ಬರುತ್ತೆ. ಆದರೆ ಸತ್ಯ ಆಚೆ ಬರಬಾರ್ದು ಅನ್ನೋ ಕಾರಣಕ್ಕೆ ಪೋಸ್ಟ್ ಮಾರ್ಟಮ್ ಮಾಡೋದನ್ನೇ ತಡೆಯೋ ಪ್ರಯತ್ನ ಮಾಡಿದ್ರಂತೆ. ಜೀವ ಕಳ್ಕೊಂಡ ನಂತರ ಅದನ್ನು ಪೋಸ್ಟ್ ಮಾರ್ಟಮ್ದಲ್ಲಿ ಮಾಡಬೇಕಂದೇಳಿ ಅಲ್ಲಿ ಕೊಡ್ತಾರೆ. ಅವತ್ತು ರಾತ್ರಿ ಇವರು ಹಂಗೆ ಹೊತ್ಕೊಂಬರ್ಬೇಕಂತ ಪ್ರಯತ್ನ ಮಾಡ್ತಾರೆ. ಆ ಬಾಡಿನ ಹಂಗೆ ಹೊತ್ಕೊಂಬಂದ್ಬಿಡೋಕ್ಕನ್ನೋ ಪ್ರಯತ್ನ ಮಾಡ್ತಾರೆ. ಸಾಕಷ್ಟು ಇನ್ಫ್ಲುಯೆನ್ಸ್ ಮಾಡ್ತಾರೆ. ಅವ್ರು ಹೇಳಿದ್ದಾರೆ, ನೋಡಿರಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಈ ಬಾಡಿ ಹಿಂಗೆ ಕೊಡೋಕ್ಕಾಗಲ್ಲ, ಪೋಸ್ಟ್ ಮಾರ್ಟಮ್ ಮಾಡೇ ಕೊಡೋರು ಅಂತ ಹೇಳಿದ ತಕ್ಷಣ ಅವ್ರು ಏನು ಮಾಡಿದ್ದಾರೆ, ಬೆಳಗ್ಗೆ ತನಕ ಅಲ್ಲಿ ಫ್ರೀಜರಲ್ಲಿಟ್ಟು ಲಾಕ್ ಮಾಡಿ ಫ್ರೀಜರಿಂದ ಮತ್ತು ಬೆಳಗ್ಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡೋಂಥ ಟೈಮಲ್ಲಿ ಅವ್ರು ಏನು ಮಾಡಿದ್ದಾರೆ, ಗುಂಡು ಆರಿದೆ ಅಂತ ಹೇಳಿದ್ದಾರೆ. ಖಾಸಗಿ ಗುಂಡು ಮಣ್ಣುಗಳಿಂದ ಗುಂಡು ಆರಿದೆ ಅಂತೇಳಿ SP ಸಾಹೇಬ್ರಿಗೆ ಕೊಟ್ಟಿದ್ದಾರೆ. ಯಾರು ನಮ್ಮ ಚಿತ್ರದುರ್ಗ ಉಸ್ತುವಾರಿ SP ಸಾಹೇಬ್ರಿಗೆ ಕೊಟ್ಟಿದ್ದಾರೆ. ಕೊಟ್ಟಿದ ನಂತರ ಅವ್ರು ಏನು ಮಾಡಿದ್ದಾರೆ, ಪುನಃ ಅದರ ಗುಂಡು ಯಾರು ಆರಿಸಿದ್ದಾರೆ ಅಂದರೆ ಅಂಗರಕ್ಷಕರು, ಖಾಸಗಿ ಅಂಗರಕ್ಷಕರು ಅವರು ನಾರಾ ಭರತ್ ರೆಡ್ಡಿ ಅವರು ಹೇಳ್ತಾರೆ, ಇಲ್ಲ ನಾವು ಯಾವ ಗುಂಡು ಆರಿಸಿಲ್ಲ ಅಂತ ಹೇಳ್ತಾರೆ. ಜನಾರ್ದನ್ ರೆಡ್ಡಿ ಅವ್ರು ಏನು ಹೇಳ್ತಾರೆ, ನಾವು ಯಾವುದು ಗುಂಡು ಆರಿಸಿಲ್ಲ ಅಂತಾರೆ. ಜನರು ಕನ್ಫ್ಯೂಷನ್. ಇಷ್ಟೊಂದು ಮಹಾಬದಲ್ಲಿ ಜನಾರ್ದನ್ ರೆಡ್ಡಿ ಅವರು ಏನು ಸುಳ್ಳು ಹೇಳ್ತಾರೆ, ಇಲ್ಲಿ ನಾರಾ ಭರತ್ ರೆಡ್ಡಿ ಯಾರೊಬ್ಬರು ಸುಳ್ಳು ಹೇಳ್ತಾ ಇರಬೇಕಲ್ಲ ಇದರಲ್ಲಿ. ಪೋಸ್ಟ್ ಮಾರ್ಟಮ್ ಆಗುವ ಮುನ್ನವೇ ಮೃತದೇಹವನ್ನ ಹೊತ್ತುಕೊಂಡು ಬರೋ ಪ್ರಯತ್ನ ಮಾಡಿದ್ರಂತೆ. ಆದರೆ ಅಲ್ಲಿನವರು ತಡೆದು ಪೋಸ್ಟ್ ಮಾರ್ಟಮ್ ಮಾಡಿದ್ರಂತೆ. ಈಗಾಗಲೇ ಗುಂಡು ಹಾರಿಸಿದ್ದು ಯಾರು ಅನ್ನೋದು ಗೊತ್ತಾಗಿದೆ. ಗನ್ಮ್ಯಾನ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಆದರೂ ಈ ಪ್ರಕರಣದಲ್ಲಿ ಇನ್ನೂ ಗೊಂದಲಗಳು ಇದ್ದು ಕಾಂಗ್ರೆಸ್ನವರು ಪ್ರಕರಣ ಮುಚ್ಚಿ ಹಾಕಬೇಕು ಅಂತ ನೋಡ್ತಾ ಇದ್ದಾರಂತೆ. ಅದರ ಜೊತೆಗೆ ಬಿಜೆಪಿ ಈ ಪ್ರಕರಣದಲ್ಲಿ ಹೋರಾಟಗಳನ್ನ ಮಾಡಲು ತೀರ್ಮಾನಿಸಿದ್ದು ಬಳ್ಳಾರಿಯ ಬುಲೆಟ್ ಕಾಂಗ್ರೆಸ್ ಬುಡಕ್ಕೆ ಬೀಳಬಹುದು ಅಂತ ಹೇಳಲಾಗ್ತಾ ಇದೆ. ಒಂದು ಬುಲೆಟ್ ಕೈ ಕಾರ್ಯಕರ್ತನ ದೇಹದಲ್ಲಿ ಪತ್ತೆಯಾದ್ರೆ 4-5 ಬುಲೆಟ್ ಗಾಲಿ ಮನೆ ಮುಂದೆ ಸಿಕ್ಕಿವೆ. ಇನ್ನು 30-40 ಬುಲೆಟ್ ಸಿಗಬಹುದು ಅಂತ ರೆಡ್ಡಿ ಹೇಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ದಿನಕ್ಕೊಂದು ಹೊಸ ವಿಚಾರಗಳು ಆಚೆ ಬರ್ತಾ ಇದ್ದು ಈಗ ಬುಲೆಟ್ ಯಾರ ಬುಡಕ್ಕೆ ತಾಗಲಿದೆ ಅನ್ನೋದೇ ತೀವ್ರ ಕುತೂಹಲಕ್ಕೇರಿಳಿಸಿದೆ. ಬಳ್ಳಾರಿಯಲ್ಲಿ ಬುಲೆಟ್ ಬಡಿದಾಟ ಯಾರಿಗೆ ಸಂಕಷ್ಟ? FSLಗೆ ಸಿಕ್ತು ಹೊಸ ಸಾಕ್ಷಿ, ಪ್ರಕರಣ ತಿರುವು ಪಡೆಯುತ್ತಾ? ಯಾರ ಬುಡಕ್ಕೆ ತಾಗಲಿದೆ ಬಳ್ಳಾರಿಯ ಬುಲೆಟ್? ಬಳ್ಳಾರಿಯಲ್ಲಿ ಮೊನ್ನೆ ಗನ್ಗಳು ಸದ್ದು ಮಾಡಿದ್ವು. ಈಗ ಗಲಾಟೆ ನಿಂತಿದೆ. ಆದರೆ ಅಲ್ಲಿ ಬುಲೆಟ್ಗಳು ಮಾತ್ರ ಸದ್ದು ಮಾಡೋದನ್ನ ನಿಲ್ಲಿಸಿಲ್ಲ. ಬುಲೆಟ್ಗಳು ಇನ್ನೂ ಸಿಗ್ತಾನೇ ಇವೆ. ಆ ಸಿಗ್ತಾ ಇರೋ ಬುಲೆಟ್ಗಳೇ ತಪ್ಪು ಯಾರದ್ದು, ಗುಂಡು ಹಾರಿಸಿದ್ದು ಯಾರು ಅನ್ನೋದನ್ನ ಹೇಳ್ತಾ ಇವೆ. ಇದರ ನಡುವೆಯೇ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದು ಇದೇ ಪ್ರಕರಣದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಲು ತೀರ್ಮಾನ ಮಾಡಿದೆ. ನಮ್ಮ ಅಧಿಕಾರಿಗಳು, ನಾನು ನಿಮಗೆ ಇವತ್ತು 5ನೇ ದಿನ ಇದೆ, ಈ ಕ್ಷಣದವರೆಗೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿರೋದ್ರಲ್ಲಿ ಅವನು ಸತೀಶ್ ರೆಡ್ಡಿಗೆ ಏನೂ ಆಗಿಲ್ಲ ಸರ್. ಮತ್ತು ಪೊಲೀಸ್ ಇಲಾಖೆ ಅವರು SP ಅನಾವಶ್ಯಕವಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದರು. IG ಅವರು ಸೈಟಲ್ಲೇ ಇದ್ದರು, ASPಗಳು DSPಗಳು ಎಲ್ಲರೂ ಇದ್ದರು. ಇದು ಏನೋ ಒಂದು ಕಣ್ಣೀರು ಜಸ್ಟ್ ಒರೆಸಬೇಕು, ತಕ್ಷಣ ರಾಜ್ಯದ ಗಮನ ಎಲ್ಲ ಜನರು ಕೂಲಾಗಬೇಕು ಅನ್ನೋದಕ್ಕೆ ಒಬ್ಬ SP ಬಲಿಪಶು ಮಾಡಿರುತ್ತದೆ. ಇಲಾಖೆ ಭಾಳ ಕೆಟ್ಟದಾಗಿ ನಡ್ಕೊಳ್ತಾ ಇದೆ. ಅಷ್ಟೇ ಅಲ್ಲದೆ ಈ ಪ್ರಕರಣವನ್ನ ಮುಚ್ಚಿ ಹಾಕಬೇಕು ಅಂತ ಕಾಂಗ್ರೆಸ್ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರಂತೆ. ಪೋಸ್ಟ್ ಮಾರ್ಟಮ್ನಲ್ಲೂ ಗೋಲ್ಮಾಲ್ ಮಾಡಲು ನೋಡಿದ್ರಂತೆ. ಬುಲೆಟ್ ತೆಗೆಯದೆಯೇ ಒಮ್ಮೆ ಪೋಸ್ಟ್ ಮಾರ್ಟಮ್ ಮಾಡಿದ್ರಂತೆ. ನಂತರ ಮತ್ತೊಂದು ಪೋಸ್ಟ್ ಮಾರ್ಟಮ್ ಮಾಡಿ ಬುಲೆಟ್ ತೆಗೆಯಲಾಗಿದೆ. ಆ ಬುಲೆಟ್ ಸತೀಶ್ ರೆಡ್ಡಿ ಗನ್ನಿಂದಲೇ ಬಂದಿದೆ ಅನ್ನೋದು ಗೊತ್ತಾಗಿದೆ. ಇಷ್ಟೆಲ್ಲ ಗೊತ್ತಾದರೂ ಸತೀಶ್ ರೆಡ್ಡಿ ವಿರುದ್ಧ ಆಗಲಿ ಅಥವಾ
ಭರತ್ ರೆಡ್ಡಿ ವಿರುದ್ಧ ಆಗಲಿ ಪೊಲೀಸರು ಕ್ರಮ ಕೈಗೊಳ್ತಾ ಇಲ್ಲ. ಅದನ್ನೇ ಈಗ ಬಿಜೆಪಿ ವಿರೋಧ ಮಾಡ್ತಾ ಇದೆ. ಕಾಂಗ್ರೆಸ್ಗೇನಾದರೂ ಒಂದು ಸ್ವಲ್ಪ ನೀತಿ ನಿಯಮಗಳು ಇದ್ದಿದ್ರೆ ಮೊದಲು ಶಾಸಕನನ್ನು ಮೊದಲು ಸಸ್ಪೆಂಡ್ ಮಾಡಬೇಕಾಗಿತ್ತು. ಮಾಡಿಲ್ಲ. ಇರಲಿ, ಗುಂಡು ನಿಮ್ಮದು, ಗನ್ ನಿಮ್ಮದು, ಗನ್ ಮ್ಯಾನ್ ನಿಮ್ಮದು, ಯಾರು ಹೊಡೆದ್ರು ನಿಮ್ಮವರು, ಜನ ಕರ್ಕೊಂಡು ಬಂದವರು ನಿಮ್ಮವರು, ನಿಮ್ಮದೇ ಕಾರ್ಯಕರ್ತನ ನೀವೇ ಗುಂಡಾಕಿ ಸಾಯಿಸಿ FIR ಶ್ರೀರಾಮುಲು ನಮ್ಮ ರೆಡ್ಡಿಯವರ ನಾವು ಹೇಳಿದ್ವಿ. ಇಮ್ಮಿಡಿಯೇಟ್ಲಿ ಯಾರು ಇದು ಮಾಡಿದ್ರು ಅವ್ರನ್ನ ಬಂಧಿಸ್ರಿ, MLA ಬಂಧಿಸ್ರಿ ಅಂತ ಹೇಳಿದ್ವಿ. ಯಾರನ್ನು ಬಂಧಿಸಿದ್ರಿ ನೀವು? ಈ ಹಿಂದೆ ಭರತ್ ರೆಡ್ಡಿ ಗುಂಡು ಹಾರಿಸಿದ್ದೆ ಗಾಲಿ ಜನಾರ್ದನ್ ರೆಡ್ಡಿ ಕಡೆಯವರು ಅಂತ ಆರೋಪ ಮಾಡಿದ್ರು. ಅವರ ಮನೆ ಮುಂದೆಯೇ ನ್ಯಾಯ ಬೇಕು ಅಂತ ಪ್ರತಿಭಟನೆ ಮುಂದಾಗಿದ್ರು. ಆದರೆ ಈಗ ರಾಜಶೇಖರ್ ರೆಡ್ಡಿ ಸತ್ತಿದ್ದು ತಮ್ಮವರು ಹಾರಿಸಿದ ಬುಲೆಟ್ನಿಂದ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಸೈಲೆಂಟ್ ಆಗಿದ್ದಾರೆ. ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಂತೆ. ಬಳ್ಳಾರಿಯಲ್ಲಿ ಇಂತಹದ್ದೊಂದು ಗಲಾಟೆ ನಡೆದಿದೆ ಅಂತ ಗೊತ್ತಾಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಶಾಸಕ ಭರತ್ ರೆಡ್ಡಿ ವಿರುದ್ಧ ಪೊಲೀಸ್ ಡಿಪಾರ್ಟ್ಮೆಂಟ್ ವಿರುದ್ಧ ಗರಂ ಆಗಿದ್ರು. ಇಷ್ಟು ಆಗುವವರೆಗೂ ಏನ್ ಮಾಡ್ತಾ ಇದ್ರಿ ಅಂತ ತರಾಟೆ ತೆಗೆದುಕೊಂಡು ಎಸ್ಪಿಯನ್ನು ಅಮಾನತು ಮಾಡಲಾಗಿತ್ತು. ಆದರೆ ಈಗ ಕೈ ಕಾರ್ಯಕರ್ತ ಸತ್ತಿದ್ದು ಕೈ ನಾಯಕರ ಅಂಗರಕ್ಷಕರಿಂದಲೇ ಅನ್ನೋದು ಗೊತ್ತಾಗಿದ್ದು ಭರತ್ ರೆಡ್ಡಿ ಸತೀಶ್ ರೆಡ್ಡಿ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ. ಆದರೆ ಇದರ ಬಗ್ಗೆ ಹೆಚ್ಚೇನು ಮಾತಾಡದ ಕಾಂಗ್ರೆಸ್ ತನಿಖೆ ಆಗ್ತಾ ಇದೆ, ತನಿಖೆಯ ನಂತರ ಏನು ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ಟೆ ವಿಚಾರದಲ್ಲಿ ಸಿಐಡಿ ತನಿಖೆ ಆಗಬೇಕು ಅನ್ನುವಂಥದ್ದು ಒಂದು ಕಡೆಯಲ್ಲಿ ನಾನು ಪರಮೇಶ್ವರ್ ನನ್ನ ಜೊತೆ ಮಾತಾಡಿಲ್ಲ. ಅವರು ಪರಮೇಶ್ವರ್ ನಾಳೆ ಮಾತಾಡ್ತೀನಿ. ಬಟ್ ಭರತ್ ರೆಡ್ಡಿ ಅವರ ಗನ್ಮ್ಯಾನ್ಗಳೇ ಮಾಡಿರುವಂತದ್ದು, ಶೂಟ್ ಮಾಡಿರುವಂತದ್ದು ನೋಡೋಣ. ಈಗ ಅದು ತನಿಖೆ ಆಗಲಿ, ತನಿಖೆಯಿಂದ ಹೊರಬಂದ ಮೇಲೆ ಗೊತ್ತಾಗ್ತದಲ್ಲ ಸತ್ಯ ಏನು ಅಂತ. ರಾಜಶೇಖರ್ ಅವ್ರದ್ದು ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಏನಕ್ಕೆ ಅಂತ ಪ್ರಶ್ನೆ ಇಟ್ಟಿದ್ದಾರೆ. ಗೊತ್ತಿಲ್ಲ ನನಗೆ. ಪೊಲೀಸ್ನವ್ರು ಮಾಡ್ತಾ ಇದ್ದಾರೆ, ಅದು ನನಗೆ ಗೊತ್ತಿಲ್ಲ. ನೋಡಿ, ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಈ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಲಿ ಸತ್ಯ ಏನು ಅಂತ ಗೊತ್ತಾಗಲಿ, ಅದಾದ್ಮೇಲೆ ಮಾತಾಡ್ತೀವಿ. ಈಗಾಗಲೇ ಪ್ರಕರಣದಲ್ಲಿ 26 ಮಂದಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ತನಿಖೆಯು ಜೋರಾಗಿ ನಡೀತಾ ಇದೆ. ಆದರೆ ಅಸಲಿ ಆರೋಪಿಗಳನ್ನು ಬಂಧಿಸಿಲ್ಲ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದ್ದು ಅಸಲಿ ಆರೋಪಿಗಳ ವಿರುದ್ಧ ಕ್ರಮಕ್ಕಾಗಿ ಹೋರಾಟವನ್ನು ಮಾಡುವುದಾಗಿ ಹೇಳಿದೆ. ಇದಕ್ಕೆ ಕಾಂಗ್ರೆಸ್ ಯಾವ ರೀತಿ ಕೌಂಟರ್ ಕೊಡುತ್ತೆ ಅನ್ನೋದೇ ಸದ್ಯದ ಕುತೂಹಲ. ఆటోలు వేసుకొచ్చినాం.